ಈಗ ಗಾಂಧಾರಿ ಮತ್ತು ಉಳಿದ ಹಸ್ತಿನಾಪುರದ ವಿಧವೆಯರು ರಣರಂಗಕ್ಕೆ ಹೋಗ್ತಾರಾ? ಹೌದು, ಗಾಂಧಾರಿ ಹಾಗೂ ಉಳಿದವರು ಕೂಡ ರಣರಂಗಕ್ಕೆ ಹೋಗ್ತಾರೆ. ಗಾಂಧಾರಿ ತನಗಿದ್ದ ದಿವ್ಯ ದೃಷ್ಟಿಯಿಂದ ಇಡೀ ರಣರಂಗವನ್ನೆಲ್ಲ ನೋಡ್ತಾಳೆ. ಅಲ್ಲಿ ದುರ್ಯೋಧನನ ಶವದ ಪಕ್ಕದಲ್ಲಿ ಭಾನುಮತಿ ಕುಳಿತು ರೋಧಿಸುತ್ತಿರುವುದು, ಕರ್ಣನ ಪತ್ನಿಯರು ಅವನ ಮೇಲೆ ಬಿದ್ದು ಅಳುತ್ತಿರುವುದು, ಇನ್ನು 16ರ ಹರೆಯದ ಅಭಿಮನ್ಯುವಿನ ಶವವನ್ನು ಹಿಡಿದು ವಿರಾಟರಾಜನ ಮಗಳು ಉತ್ತರೆ ಗೋಳಾಡುತ್ತಿರುವುದು, ಇನ್ನು ಹೀಗೆ ಹಲವಾರು ಮಹಿಳೆಯರ ಕರುಣಾಜನಕ ಸ್ಥಿತಿಯನ್ನು ಕಂಡು ಅವಳ ಹೃದಯ ಒಡೆಯುತ್ತದೆ. ಇಷ್ಟೆಲ್ಲ ವಿನಾಶಕ್ಕೆ ಕೃಷ್ಣನೇ ಕಾರಣ ಎಂದು ನಂಬಿ ಕೃಷ್ಣನಿಗೆ ಒಂದು ಘೋರವಾದ ಶಾಪ ನೀಡ್ತಾಳೆ. ಏನು, ಸಾಕ್ಷಾತ್ ವಿಷ್ಣು ಅವತಾರವಾದ ಕೃಷ್ಣನಿಗೆ ಶಾಪ ಕೊಡೋದಾ? ಏನ್ ಶಾಪ ಕೊಡ್ತಾಳೆ? ಕೃಷ್ಣನಿಗೆ ಯುದ್ಧ ತಡೆಯುವ ಶಕ್ತಿ ಇದ್ದರೂ ಅವನು ತಡೆಯಲಿಲ್ಲ. ಇಷ್ಟೆಲ್ಲ ನಾಶಕ್ಕೆ ಅವರೇ ಕಾರಣ ಎಂದು ಆಕ್ರೋಶಗೊಂಡು ಅವನ ಮುಂದೆ ನಿಂತು, ಇಂದಿನಿಂದ 36 ವರ್ಷಗಳ ನಂತರ ನಿನ್ನ ಕಣ್ಣೆದುರೇ ನಿನ್ನ ಎದುರುವಂಶವು ಪರಸ್ಪರ ಕಚ್ಚಾಡಿ ನಾಶವಾಗಲಿ, ನೀನು ಕೂಡ ಕಾಡಿನಲ್ಲಿ ಅನಾಥನಾಗಿ ಸಾಯುವಂತಾಗಲಿ ಎಂದು ಘೋರ ಶಾಪ ನೀಡುತ್ತಾಳೆ. ಗಾಂಧಾರಿ ಈ ರೀತಿ ಶಾಪ ಕೊಟ್ರು ಕೃಷ್ಣ ಏನು ಮಾಡಲ್ವಾ? ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡಿದಾಗ ಕೃಷ್ಣ ಕೋಪಗೊಳ್ಳದೆ ಶಾಂತವಾಗಿ ನಗುತ್ತಾನೆ. ನಂತರ, ತಾಯಿ, ನೀನು ಕೊಟ್ಟ ಶಾಪ ನನಗೆ ಗೊತ್ತು. ಯದು ವಂಶದವರು ಅತಿಮಾನುಷ ಶಕ್ತಿಯುಳ್ಳವರು. ಅವರನ್ನು ಹೊರಗಿನ ಶತ್ರುಗಳು ಯಾರು ಕೊಲ್ಲಲು ಸಾಧ್ಯವಿಲ್ಲ. ಅವರು ತಮ್ಮಲ್ಲೇ ಕಚ್ಚಾಡಿ ಸಾಯಬೇಕು ಎನ್ನುವುದು ಪ್ರಕೃತಿಯ ನಿಯಮವಾಗಿತ್ತು. ನಿನ್ನ ಶಾಪದ ಮೂಲಕ ಆ ಕಾಲ ಹತ್ತಿರ ಬಂದಿದೆ ಅಂತ ಹೇಳ್ತಾನೆ. ಕೃಷ್ಣನ ಈ ಸ್ಥಿತಪ್ರಜ್ಞೆಯನ್ನು ನೋಡಿ ಗಾಂಧಾರಿಯ ಅಹಂಕಾರ ಮತ್ತು ಕೋಪ ಕರಗಿ ಹೋಗುತ್ತದೆ. ಇನ್ನು ಈ ಶಾಪದಿಂದ ಇಷ್ಟು ದೊಡ್ಡ ಸ್ಟೋರಿ ಇದೆನಾ? ಮುಂದೇನಾಗುತ್ತೆ? ಧರ್ಮರಾಜನ ನೇತೃತ್ವದಲ್ಲಿ ಕುರುಕ್ಷೇತ್ರದಲ್ಲಿ ಮಡಿದ ಕೋಟ್ಯಾಂತರ ವೀರರ ಶವಗಳನ್ನು ಒಂದುಗೂಡಿಸಿ ಜಾತಿ ಮತ ಶತ್ರುತ್ವದ ಭೇದವಿಲ್ಲದೆ ಎಲ್ಲರಿಗೂ ಶಾಸ್ತ್ರೋಕ್ತವಾಗಿ ಚಿತೆಯನ್ನು ಸಿದ್ಧಪಡಿಸಿ ಸಾಮೂಹಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ನಂತರ ಎಲ್ಲರೂ ಗಂಗಾ ನದಿಯ ತೀರಕ್ಕೆ ಬಂದು ಮಡಿದ ಪಿತೃಗಳಿಗೆ ತರ್ಪಣ ನೀಡುವ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ಕುಂತಿದೇವಿ ಅಳುತ್ತಾ ಅಲ್ಲಿಗೆ ಬರ್ತಾಳೆ. ಹೌದು, ಕುಂತಿದೇವಿ ಅಲ್ಲಿಗೆ ಬಂದು ಏನ್ ಮಾಡ್ತಾಳೆ? ಕುಂತಿ ಅಲ್ಲಿಗೆ ಬಂದು, ಕರ್ಣ ಸೂತಪುತ್ರನಲ್ಲ, ಮದುವೆಗೆ ಮುಂಚೆನೇ ಸೂರ್ಯದೇವನ ಅನುಗ್ರಹದಿಂದ ನನಗೆ ಹುಟ್ಟಿದವನು, ನಿಮಗೆ ಹಿರಿಯಣ್ಣ, ಅವನಿಗೂ ತರ್ಪಣ ನೀಡಿರಿ ಅಂತ ಮುಚ್ಚಿಟ್ಟ ಮಹಾರಹಸ್ಯವನ್ನ ಧರ್ಮರಾಜನಿಗೆ ಹಾಗೂ ಉಳಿದ ಪಾಂಡವರಿಗೆ ಹೇಳ್ತಾಳೆ. ಈ ಮಾತನ್ನು ಕೇಳಿದಂತಹ ಪಾಂಡವರು ದಿಗ್ಭ್ರಮೆಗೊಳ್ಳುತ್ತಾರೆ, ಹಾಗೆ ತುಂಬ ದುಃಖ ಪಡ್ತಾರೆ. ಹಾಗೆ ಕರ್ಣನಿಗೆ ಸ್ವಲ್ಪಕಾಲ ಗೌರವದಿಂದ ತರ್ಪಣ ನೀಡ್ತಾರೆ. ನಂತರ ತನ್ನ ತಾಯಿ ಇಷ್ಟು ದೊಡ್ಡ ರಹಸ್ಯವನ್ನು ಬಚ್ಚಿಟ್ಟಿದ್ದರೆಂದರೆ ಇಷ್ಟೊಂದು ನಾಶವಾಯಿತು ಎಂದು ನೊಂದು ಧರ್ಮರಾಜ ಇಡೀ ಸ್ತ್ರೀ ಕುಲಕ್ಕೆ ಒಂದು ಶಾಪ ಹಾಕ್ತಾನೆ. ಏನು, ಇಡೀ ಸ್ತ್ರೀ ಕುಲಕ್ಕೆ ಶಾಪನಾ? ಅದೇನದು? ಇಂದಿನಿಂದ ಲೋಕದಲ್ಲಿ ಯಾವ ಮಹಿಳೆ ಕೂಡ ತನ್ನ ಮನಸ್ಸಿನಲ್ಲಿ ಯಾವುದೇ ರಹಸ್ಯ ಬಚ್ಚಿಟ್ಟುಕೊಳ್ಳದೆ ಇರಲಿ ಅಂತ.